ಊದೋ ಕೊಳುವೆ ಊದೋಕ್ಕೆ ಬಳಸೋದೇ ಇಲ್ಲದೆ ಹೋದ್ರು ಊದೋ ಕೊಳುವೆ ಅಂದರೆ ಏನು ಅಂತ ಕೇಳುತ್ತೆ. ಯಕ್ಷಗಾನ ವೇಷ ತೊಗಲುಗೊಂಬೆಗಳು ದೊಡ್ಡ ಸಂಗ್ರಹ ಇದೆ ಅಷ್ಟು. ಮತ್ತು ಅದಕ್ಕೊಂದು ವ್ಯವಸ್ಥಿತವಾದ ಮ್ಯೂಸಿಯಂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅವರಿಗೆ ನಾಗೇಗೌಡರಿಗಿತ್ತು ಅಂಥದ್ದನ್ನು ಕುರಿತು. ಅಲ್ಲದೇ ಅವರು DC ಆಗಿರುವಾಗಲೇ ಶಿವಮೊಗ್ಗದಲ್ಲಿ ಲಿಂಗನಮುಖಿ ಡ್ಯಾಮ್ನಲ್ಲಿ ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಅಪರೂಪದ ವಸ್ತುಗಳನ್ನು ತಂದು ಶಿವಮೊಗ್ಗದ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದು. ಅವರು ಇನ್ನೂ ಸರ್ವೀಸಲ್ಲಿರುವಾಗಲೇ ಈ ಗುಣಗಳು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ವು. ನಮಗೂ ಅದು ಗೊತ್ತಿರೋ ಯಾವ ವಸ್ತು ಜಾನಪದ ಯಾವುದಲ್ಲ ಅನ್ನೋದಕ್ಕೆ ನಾವು ಮತ್ತೆ ಬೇರೆ ಪಾಠ ಕೇಳಬೇಕಾಗಿರಲಿಲ್ಲ. ಹಿಂದೆ ಇದ್ದ ಬೀಸುಕಲ್ಲಿಗೂ ಈಗ ಅದರಿಂದ ಮುಂದೆ ಬಂದಿರೋ ರೂಪಕ್ಕೂ ನೋಡೋದಕ್ಕಿರುವಂಥ ವ್ಯತ್ಯಾಸಗಳನ್ನು ಈ ಅದರ ಬೆಳವಣಿಗೆ ಹಿಂದೆ ತಂತ್ರಜ್ಞಾನಗಳನ್ನು ನಾವು ಗಮನಿಸ್ತೀವಿ. ನಿಮಗೊಂದು ಪ್ರಶ್ನೆ ವಿಶೇಷ ಅನ್ನಿಸ್ಬೋದು, ಆದರೆ ನಿಮ್ಮ ಹತ್ರ ಉತ್ತರ ಇರುತ್ತೆ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. HL ನಾಗೇಗೌಡರು ಜಾನಪದ ಅಕಾಡೆಮಿಯ ಸ್ಥಾಪನೆಗೂ ಕಾರಣರಾದವರು, ಸರ್ಕಾರಿ ಅಕಾಡೆಮಿಗೂ ಕೂಡ ಸ್ಥಾಪನೆಗೂ ಕಾರಣರಾದವರು ಮತ್ತು ಅದರ ಪ್ರಥಮ ಹಂತದ ಅಧ್ಯಕ್ಷರು ಕೂಡ ಆಗಿದ್ದವರು. ಹಾಗಿದ್ದರೆ ತಿಳಿಸಿ, ಜಾನಪದ ಅಕಾಡೆಮಿಯೊಂದು ಸರ್ಕಾರದ ಪರಿಧಿಗೆ ಬರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಸ್ಥಾಪನೆ ಪಟ್ಟ ಮೇಲೂ ಕೂಡ ಮತ್ತೊಂದು ಖಾಸಗಿ ಪರಿಷತ್ತಿನ ಅವಶ್ಯಕತೆ ಇತ್ತು ಅಂತ ನಾಗೇಗೌಡರಿಗೆ ಯಾಕೆ ಅನಿಸಿರ್ಬೋದು? ಅಲ್ಲ, ಅಲ್ಲಿ ತನ್ನ ಸಂಸ್ಥೆಯಲ್ಲಿ ಮಾಡೋ ಕೆಲಸಕಾರಿಗೂ ಒಂದು ಅಕಾಡೆಮಿ ಮಾಡೋ ಕೆಲಸಕ್ಕೂ ಅನೇಕ ಸಾಧ್ಯತೆಗಳಿದೆ. ಇಲ್ಲಿ ಮಾಡೋಕ್ಕೆ ನೀವು ಇಡೀ ರಾಜ್ಯಕ್ಕೆ ಮಟ್ಟಕ್ಕೆ ಏನಾದರೂ ಕಲಾವಿದರಿಗೆ ಅವಕಾಶ ಕೊಡುವಂಥದ್ದು ಮತ್ತು ಆ ಕಲಾ ಸಂಯೋಜನೆ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಆ ಥರದ್ದೆಲ್ಲ ಒಟ್ಟಾರೆಯಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಒಂದು ಸಂಸ್ಥೆಯ ಒಳಗೆ ತನಗಿರೋ ಸೋರ್ಸಿನ ಒಳಗೆ ಎಲ್ಲವೂ ಅಷ್ಟು ಪ್ರಮಾಣ ನಿಭಾಯಿಸೋಕ್ಕೆ ಅಷ್ಟು ಸುಲಭಕ್ಕೆ ಸಾಧ್ಯ ಇರಲ್ಲ. ಸಂಸ್ಥೆ ತನ್ನ ಸೋರ್ಸಿನೊಳಗೆ ನಡ್ಕೋಬೇಕು. ಆದರೆ ಅಕಾಡೆಮಿಗೆ ಸರ್ಕಾರದ ನೇರ ಬಲ ಇದೆ, ಸರ್ಕಾರದ ಜೊತೆಗೆ ಸಂಪರ್ಕ ಇರೋದಿಲ್ಲ. ಆದರೂ ಇಲ್ಲ, ನನ್ನ ಪ್ರಶ್ನೆಯನ್ನು ನೀವು ಉಲ್ಟಾ ಅರ್ಥ ಮಾಡ್ಕೊಂಡ್ರಿ. ನಾನು ಹೇಳಿದ್ದು ಅಕಾಡೆಮಿಯೊಂದನ್ನು ಸ್ಥಾಪನೆ ಮಾಡಿದ್ದೇ ನಾಗೇಗೌಡರು ಅವರ ಪ್ರಯತ್ನದಿಂದ ಸರ್ಕಾರದಲ್ಲಿ ಅಂತ. ಆದರೆ ಸರ್ಕಾರದ ಅಕಾಡೆಮಿ ಸ್ಥಾಪನೆಯಾದ ನಂತರವೂ ಕೂಡ ಒಂದು ಖಾಸಗಿ ಪರಿಷತ್ತಿನ ಅವಶ್ಯಕತೆ ಇದೆ ಜನಪದಕ್ಕೆ ಅಂತ. ಪರಿಷತ್ತು ಮೊದಲನೇದೇ, ಪರಿಷತ್ತು ಆದಮೇಲೆ ಅಕಾಡೆಮಿ ಆಗೋದು. ಹೌದ್ರಾ? ಪರಿಷತ್ತು ಮೊದಲೇ ಕಟ್ಟಿಬಿಡ್ತಾರೆ ಅವರು. ಅವರಿಗೆ ಇದು ಭಾಳ ಮುಖ್ಯವಾದ್ದು ಅವ್ರ ಜೀವನದಲ್ಲಿ. ನಾಗೇಗೌಡರ ಕಾವ್ಯ ಕಥೆ ನೀವು ಇಲ್ಲಿಗೇನು ಹೇಳಕ್ಕೆ ಹೋಗಲ್ಲ. ದೊಡ್ಡ ಮನೆಯಿಂದ ಸೇರಿ ಅವ್ರ ಪ್ರವಾಸಿ ಕಂಡ ಇಂಡಿಯಾದಿಂದ ಸೇರಿ ಅವ್ರ ಜಾನಪದ ಕೃತಿ ಸೇರಿ ಅಪಾರವಾದ ಕೆಲಸ. ಅದನ್ನು ನಾನು ಈ ಕ್ಷಣಕ್ಕೆ ಹೇಳೋದು ಭಾಳ ದೊಡ್ಡ ವಿಷಯ. ಆದರೆ ಅವ್ರ ನಿವೃತ್ತಿ ಆದಾಗ ಅವ್ರ ಹತ್ತಿರದವರೆಲ್ಲ ಸೇರಿ ಒಂದು ಸಮಿತಿ, ಜಿ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಅಭಿನಂದನೆ ಮಾಡ್ತಾರೆ. ಪುಸ್ತಕ ಗ್ರಂಥನೂ ತರ್ತಾರೆ. ಅಲ್ಲದೆ ಉಳಿದ 1,15,000 ರೂಪಾಯಿನ ಇಡುಗಂಟಿಟ್ಟು ಅವ್ರಿಗೆ ಕೊಡ್ತಾರೆ. ಆ ಹಣನೇ ಇಟ್ಕೊಂಡು ಈ ಸಂಸ್ಥೆನ ನಾಗೇಗೌಡ ಸಂಸ್ಥೆ, ಆಮೇಲೆ ಅದು ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟನ್ನು ಅದನ್ನು ಮುಂದೆ ಮತ್ತೆ ಬೋರ್ಡಿಂದ ಪರಿಷತ್ತು ಅನ್ನೋ ಹೆಸರಿಗೆ ಶಿಫ್ಟ್ ಆಗಿದ್ದೆಲ್ಲವೂ ನಾಗೇಗೌಡರ ಕಾಲಘಟ್ಟದಲ್ಲಿ. ಅಂದರೆ ನೀವು ಒಂದು ಸಂಸ್ಥೆನ ಜಾನಪದಕ್ಕಾದ ಒಂದು ಸಂಸ್ಥೆ ಅಗತ್ಯ. ಅದಕ್ಕೆ ನೀವು ಅವರು ಆ ಮಾಡಿರೋ ಆಡಿಯೋ ಇದೆಯಲ್ಲ, ಧ್ವನಿ ಮುದ್ರಣ ಮತ್ತು ಯಾರನ್ನೂ ಹೇಳಲಾರ್ದು ಅದು ಎಷ್ಟು ಕಾಲ ಮೊದಲು 10-15 ವರ್ಷ 2-3 ಗಂಟೆ 4-5 ಗಂಟೆಗಟ್ಟಲೆ ಧ್ವನಿ ಮುದ್ರಣ ಮಾಡಿದ್ದಾರೆ. ಸಾವಿರಾರು ಗಂಟೆ ಆಡಿಯೋ ಅಲ್ಲಿ ಇದೆ ಸಂಸ್ಥೆಯಲ್ಲಿ. ಆ ಪ್ರಮಾಣ ಈಗಿನ ತಲೆಮಾರಿಗೆ ಅದು ಕಡಿಮೆ ಕಾಣಿಸ್ತಾ ಇದೆ ಅಥವಾ ತಲುಪ್ತಾ ಇಲ್ಲ. ಆದರೆ ಅವರು ಧ್ವನಿ ಮುದ್ರಣಕ್ಕೆ ಒಡ್ಡಿಕೊಂಡ ಸಮಯ, ಅದರ ಮೇಲಿದ್ದ ಶ್ರಮ, ಅದರ ಮೇಲಿದ್ದ ಪ್ರಭುತ್ವ, ಹಿಡಿತ, ಸಾಧ್ಯತೆ ಅಷ್ಟು ಅಪಾರ. ಅವರು ಆರಂಭದ ಘಟ್ಟದಲ್ಲಿ ಬಹಳ ಪ್ರಮಾಣ ನಾಡಿನಲ್ಲಿ ಕಾಣೋ ಯಾವ ಅಪರೂಪದ ಹಾಡುಗಾರ ಕಂಡರೂ ಅವರನ್ನು ಕರೆಸಿ ಧ್ವನಿ ಮುದ್ರಣ ಮಾಡಿದ್ದಾರೆ. ಎಂ ಬಸವರಾಜು ಇಲ್ಲ, ಕೆಬ್ಬೆಪುರದ ರಾಚಯ್ಯ ಇವತ್ತಿಲ್ಲ, ಹೆಬ್ಬಿಡಿ ಮಾದಯ್ಯ ಇಲ್ಲ. ಅವರೆಲ್ಲರ ಆ ಪ್ರಮಾಣದ ಹಾಡುಗಳು ಈಗಿನ ಆ ಪ್ರಮಾಣದಲ್ಲಿ ಈಗ ಹಾಡುವವರು ಇದ್ದಾರೆ, ಆದರೆ ಅಷ್ಟು ಹಿರಿಯರಂತ ಅನ್ನಿಸ್ತೇ ಹೋಗುತ್ತೆ ಈಗಲ್ಲ. ಅಂಥ ಎಂ ಬಸವರಾಜು ಅಂಥವ್ರು 30 ಕಾವ್ಯಗಳನ್ನು ಹಾಡುವಂಥ ಮೈಸೂರಿನವರು, ಕೆಬ್ಬೆಪುರದ ರಾಚಯ್ಯ ಹಾಡುವಂಥವ್ರು. ಇಡೀ ಕರ್ನಾಟಕದ ತುಂಬ ಅಂಥ ಅಸಂಖ್ಯ ಕಲಾವಿದನ ಕಣ್ಣಲ್ಲಿ ನೋಡಿದ್ವಿ. ವಾರಗಟ್ಟಲೆ ರೆಕಾರ್ಡಿಂಗ್ ಮಾಡಿದ್ದೆ. ಅಷ್ಟು ಆಡಿಯೋ ಅವ್ರ ರೆಕಾರ್ಡಿಂಗಲ್ಲಿ ಉಳಿದಿದೆ. ಅದು ದೊಡ್ಡ ಸಂಪತ್ತು ನಾಗೇಗೌಡರು. ಅದ್ರ ಜೊತೆಗೆ ಒಂದು ದೊಡ್ಡ ಮ್ಯೂಸಿಯಂ ಮಾಡಿದರು. ಆವಾಗಲೇ ಸಣ್ಣ ವಾದ್ಯಗಳು ಮತ್ತು ಯಕ್ಷಗಾನದ ವೇಷಗಳನ್ನೆಲ್ಲ ಇಟ್ಟು ಒಂದು ಸಣ್ಣ ಮ್ಯೂಸಿಯಂ ಮಾಡಿದರು. ಇದು ಜನ ಇಲ್ಲಿಗೆ ಸಿಟಿ ಒಳಗೆ ಇಷ್ಟು ಸಣ್ಣದಕ್ಕೆ ನೋಡೋಕ್ಕೆ ಬರೋದು ಕಡಿಮೆ ಅಂಥೇಳಿ ಒಂದು ದೊಡ್ಡ ಜಾಗ ಬೇಕು ಅಂಥೇಳಿ
ಬೇರೆ ಬೇರೆ ಸರ್ಕಾರ ಇಲಾಖೆ ಮೇಲೂ ಪ್ರಯತ್ನ ಮಾಡಿದರು. ಅದು 20, 30, 40, 30 ಅಂಥವೆಲ್ಲ ಇದಕ್ಕೇನು ಸಾಕಾಗಲ್ಲ. ಅವ್ರಿಗಾಗಲೇ ಅಷ್ಟೊತ್ತಿಗೆ ಒಂದು ಸಂಚಿಕೆ ತಂದಿದ್ದರು, ಒಂದು ಥಿಯೇಟ್ರು ಇದೆಲ್ಲ ಇರಬೇಕು ಅನ್ನೋದನ್ನೆಲ್ಲ ಅವರಿಗೆ ಪಕ್ಕ ಮನಸ್ಸಲ್ಲಿ ಹೋಗಿತ್ತು. ಅದಕ್ಕೊಂದು ಎಲ್ಲರೂ ಒಂದು ಹಲವಾರು ಎಕರೆ ಜಮೀನು ಸಿಗುತ್ತಾ ಅಂತ ಪ್ರಯತ್ನ ಮಾಡಿ ಸರ್ಕಾರವು ಕೇಳಿ ಇಲಾಖೆಯ DC, AC ಅವ್ರನ್ನೆಲ್ಲ ಸಂಪರ್ಕಿಸಿ ಆ ಥರದ ಖರಾಬ್ ಲ್ಯಾಂಡ್ ಇರುವಂಥದ್ದನ್ನು ನೋಡಿ ಈಗಿರೋ ಜಾನಪದ ಲೋಕಕ್ಕೆ ಆಗೋದಕ್ಕೆ ಕಾರಣ ಆಯಿತು. ಅವರು ಪೂರ ಹಳ್ಳದ ಥರ ಇದ್ದು ಹಳ್ಳದ ಕೊರಕಲು, ಆ ಕೊರಕಲನ್ನ ಉಪಯೋಗಿಸ್ಕೊಂಡು ಮತ್ತು ಅಕ್ಕಪಕ್ಕದ ಜಮೀನು ಇರೋದಿಷ್ಟು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಇಷ್ಟೊಂದು ಸಣ್ಣ ಫೆನ್ಸ್ ಹಾಕೋಕ್ಕೆ ಎಷ್ಟೋ ವರ್ಷ ತಗೊಳ್ತು, ಸಣ್ಣದೊಂದು ಹೌಸ್ ಮನೆ ಇರೋ ವಾಸಕ್ಕೆ ಕಟ್ಟೋದಕ್ಕೆ ಎಷ್ಟು ವರ್ಷ ತಗೊಳ್ತು. ಆಮೇಲೆ ಸರ್ಕಾರವು ಅನುದಾನನ ಪ್ರಮಾಣ ಹೆಚ್ಚು ಮಾಡ್ತು, ಮ್ಯೂಸಿಯಂ ಬೆಳೀತು, ಸಂಗ್ರಹ ಮಾಡಿದ್ವಿ ಮ್ಯೂಸಿಯಮ್ಗೆ. ನಾವು ನನ್ನ ಜೊತೆ ಬೈನಹಳ್ಳಿ ಬೋರ್ಲಿಂಗವರು ಅನೇಕ ಜನರು ಸಹಾಯ ದುಡಿಮೆಯಿಂದ ಅದೊಂದು ಸಂಗ್ರಹನೇ ಯಾವತ್ತೂ ಆಸ್ತಿ, ದೊಡ್ಡ ಆಸ್ತಿ. ಒಂದು ಕಾಲಘಟ್ಟ ಹಿಂದಿರೋ 10 ವರ್ಷ ಇವತ್ತಿಗಾಗಲೇ ಇಲ್ಲ. ಈಗ 10-20 ವರ್ಷದ ಹಿಂದೆ ಬೀಸಕಲ್ಲಿ ಎಲ್ಲೂ ಕಾಣ್ತಾ ಇದ್ವಿ, ಈಗ ಅಲ್ಲಿ ಇಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಕಾಲದ ಬದಲಾವಣೆ ಭಾಳ ತೀವ್ರವಾಗೋದ್ರಿಂದ ಭಾಳ ಚೆನ್ನಾಗಿದೆ. ನಮ್ಮ ಮ್ಯೂಸಿಯಮಿಗೆ ಬರೋರು ಈಗ 20-30 ವರ್ಷಗಳಿಂದ ಬರೋರು 50% ಜನಕ್ಕೆ 50% ಗೊತ್ತಿರೋದು ವಸ್ತುಗಳು ಇವೇನು ಹೆಂಗೆ ಬಳಸ್ತಾರೆ ಅಂತ. 20 ವರ್ಷ ಕಳೆದ ಮೇಲೆ 10%, 20% ಕೂಡ ಪರಿಚಯ ಇರ್ತಿರಲಿಲ್ಲ. ಅಷ್ಟು ಬದುಕಿನಲ್ಲಿ ಬದಲಾವಣೆ ಆಯಿತು. ಬಳಕೆ ತಪ್ಪೋಯ್ತು ಅಷ್ಟೇ. ಊದೋಕೊಳುವೆ ಬಳಸೋದೇ ಇಲ್ಲದೆ ಊದೋಕೊಳುವೆ ಅಂದರೆ ಏನು ಅಂತ ಕೇಳುತ್ತೆ. ಹಾಗಾಗಿ ಭಾಳ ಇಂತಹ ಸಣ್ಣ ಪುಟ್ಟ ವಸ್ತುವಿನಿಂದ ಯಕ್ಷಗಾನ ವೇಷ, ತೊಗಲುಗೊಂಬೆಗಳು ದೊಡ್ಡ ಸಂಗ್ರಹ ಇದೆ ಅಷ್ಟು. ಮತ್ತು ಅದಕ್ಕೊಂದು ವ್ಯವಸ್ಥಿತವಾದ ಮ್ಯೂಸಿಯಂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅವರಿಗೆ ನಾಗೇಗೌಡರಿಗಿತ್ತು. ಅಂಥದ್ದನ್ನು ಕುರಿತು ಕೆಲವು ಶಿಬಿರಗಳನ್ನೆಲ್ಲ ಅಟೆಂಡ್ ಮಾಡಿ ಅವ್ರು ಅಲ್ಲದೇ ಅವರು DC ಆಗಿರುವಾಗಲೇ ಶಿವಮೊಗ್ಗದಲ್ಲಿ ಲಿಂಗನಮುಖಿ ಡ್ಯಾಮ್ನಲ್ಲಿ ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಅಪರೂಪದ ವಸ್ತುಗಳನ್ನು ತಂದು ಶಿವಮೊಗ್ಗದ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದು. ಅವರು ಇನ್ನೂ ಸರ್ವೀಸಲ್ಲಿರುವಾಗಲೇ ಈ ಗುಣಗಳು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ವು. ಅದನ್ನು ಆ ರೂಪದಲ್ಲಿ ಅವರು ಎಲ್ಲವೂ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡಿದರು. ನಮ್ಮನ್ನು ಅದಕ್ಕೆ ಟ್ಯೂನ್ ಮಾಡಿಕೊಂಡ್ರು. ನಮಗೂ ಅದು ಗೊತ್ತಿರೋ ಯಾವ ವಸ್ತು ಜಾನಪದ ಯಾವುದಲ್ಲ ಅನ್ನೋದಕ್ಕೆ ನಾವು ಮತ್ತೆ ಬೇರೆ ಪಾಠ ಕೇಳಬೇಕಾಗಿರಲಿಲ್ಲ. ಹಾಗಾಗಿ ಸುಲಭವಾಗಿ ಬೆಟ್ಟಗಳನ್ನು ಹತ್ತಿ ಅವ್ರ ಮನೆಯಿಂದ ಇಸ್ಕೊಂಬಂದು ಕೆಳಗಿಟ್ಟು ಇವನ್ನ ಕೊಡ್ಬೋದಾದ ನೀವು ಬಳಸೋದು ಇಟ್ಕೊಳ್ಳಿ, ಕೊಡ್ಬೋದಾದ ಕೊಡಿ ಅನ್ನೋದನ್ನು ಎತ್ಕೊಂಬಂದು ಆ ಮ್ಯೂಸಿಯಂ ತೊಗಲುಗೊಂಬೆ ವಾದ್ಯಗಳಂತ ಕಡೆಗೆ ಅಷ್ಟಿಷ್ಟು ಹಣ ಕೊಟ್ಟಿದೆ, ಸಾಧ್ಯವಾದಷ್ಟು ಕೊಟ್ಟಿದೆ. ಬಟ್ ಉಳಿದಿದ್ದು ಸಂಪತ್ತು, ನೆಲದ ಸಂಪತ್ತು, ಈ ಕರ್ನಾಟಕದ ಬದುಕಿನ ಸಂಪತ್ತು. ಅದೊಂದು ಬದುಕಿನ ಸಂಪತ್ತು ಅಷ್ಟೇನಲ್ಲ, ತಂತ್ರಜ್ಞಾನದ ಬೆಳವಣಿಗೆಯ ರೂಪಗಳು ಅಂತಲೇ. ಹಿಂದೆ ಇದ್ದ ಬೀಸುಕಲ್ಲಿಗೂ ಈಗ ಅದರಿಂದ ಮುಂದೆ ಬಂದಿರೋ ರೂಪಕ್ಕೂ ನೋಡೋದಕ್ಕಿರುವಂಥ ವ್ಯತ್ಯಾಸಗಳನ್ನು ಅದರ ಬೆಳವಣಿಗೆ ಹಿಂದೆ ತಂತ್ರಜ್ಞಾನಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಇಡೀ ಮ್ಯೂಸಿಯಂ ಅನ್ನೋದೇ ಒಂದು ದೊಡ್ಡ ತಂತ್ರಜ್ಞಾನದ ಪ್ರಕಾರಗಳನ್ನು ನೋಡೋ ಹಂಗಿದೆ. ಹಾಗಾಗಿ ಇವತ್ತು ದಿನ ಕಳೆದ ಹಾಗೆ ಅವುಗಳಿಗಿರೋ ಅರ್ಥಶಕ್ತಿ ಮತ್ತು ಬಳಕೆ ಅಪರೂಪವಾಗಿ ನಮ್ಮ ಕಾಣಿಸ್ಕಿತ್ತೆ. ಅಷ್ಟು ದೊಡ್ಡ ವಿಷನನ್ನು ಅವ್ರು ಇಟ್ಕೊಂಡ್ರು. ಅದನ್ನು ಮಾಡ್ತಾ ಬಂದರು, ಒಂದೊಂದೇ ಕಟ್ಟಡದಲ್ಲಿ ಇಟ್ಕೊಂಡು ಮಾಡ್ತಾ ಬಂತು. ದಿನನಿತ್ಯವೂ ಜಾನಪದ ಲೋಕಕ್ಕೂ ಬರ್ಬೋದಾದ ಒಂದು ದಾರಿಯನ್ನು ಈ ಮ್ಯೂಸಿಯಂಗಳು ಕಟ್ಟಿದವು. ಹಾಗಾಗಿ ಅದರಿಂದನೂ ದೊಡ್ಡ ಆದಾಯ ಬರೋ ಹಾಗಾಯಿತು. ದೊಡ್ಡ ಮನೆ ಅಂತ ಒಂದು ಡಾರ್ಮೆಟ್ರಿ ಕಟ್ಟಿದ್ರು, ಕಲಾವಿದರು ತಂಗೋದಕ್ಕೆ ಬಂದು ಉಳ್ಕೊಳ್ಳಿಕ್ಕಾಗುವಂಥದ್ದೊಂದು ದೊಡ್ಡದು. ಅದನ್ನು ಮದುವೆಗಳಿಗೆ ಕೊಡೋಕ್ಕಾಯ್ತು, ಇನ್ನೂ ನಮ್ಮ ಕಾರ್ಯಕ್ರಮಕ್ಕಾಯಿತು, ನಮ್ಮ ಕಲಾವಿದರನ್ನು ಉಳ್ಕೊಳ್ಳೋಕ್ಕಾಯ್ತು. ಹಾಗೆ ಸುಂದರವಾಗದು ಸಣ್ಣ ಆದಾಯವನ್ನು ತಂದು ಕೊಡೋಕ್ಕಾಯ್ತು. ಮತ್ತು ಭಾಳ ಸುಂದರವಾದವಳು ದೊಡ್ಡ ಕಲ್ಪನೆಯಲ್ಲಿ ಒಂದು ಓಪನ್ ಏರ್ ರಂಗಭೂಮಿನ ಕಟ್ಟಬೇಕು ಅನ್ನೋ ಆಸೆ ಇತ್ತು. ಅದನ್ನು ಕೂಡ ಭಾಳ ಚೆನ್ನಾಗಿ ಮಾಡಿದ್ವಿ. ಅದಕ್ಕಾಗಿ ಈ ಸಂಸ್ಥೆಗೆ ಪ್ರಕಾಶ್ ಅಂತ BP ಪ್ರಕಾಶ್ ಅಂತ ಇಂಜಿನಿಯರ್ ಆಗಿದ್ದಳು, ಅವನು ಕೂಡ ತನ್ನ ಜೀವಮಾನ ಪರ್ಯಂತ ದುಡಿದ್ರು. ಬೈನಹಳ್ಳಿ ಶಿವರಾಮ್ ದುಡಿದ್ರು. ಇನ್ನೂ ಅನೇಕ ನಮ್ಮ ಜೊತೆಗಿನ ಸಿಬ್ಬಂದಿ ಎಲ್ಲರೂ ಹಗಲು ರಾತ್ರಿ ದುಡ್ದಿದ್ದರಿಂದ ಆ ಲೋಕ ಆಗಿದೆ. ಎಷ್ಟು ಜನ ಇದ್ರಿ ನಾಗೇಗೌಡರ ಜೊತೆಯಲ್ಲಿ ಲೋಕ ಕಟ್ಟಬೇಕಾದ್ರೆ ನೀವು ಜನಗಳು? 10 ಜನ ಅನುದಾನಿತ ಸಿಬ್ಬಂದಿ. ಆಮೇಲೆ 4-6 ಜನನ ತಗೊಳ್ತಾ ಹೋದ್ವಿ ತೋಟಗಾರಿಕೆಗೆ, ಮ್ಯೂಸಿಯಮ್ಗೆ ಗ್ಯಾಲರಿ ಮ್ಯಾನ್ ಆಗಿ. ಹಾಗಾಗಿ 10 + 1 10, 15, 18 ಹಿಂಗೆ ಆಯಾ ಸಂದರ್ಭಕ್ಕೆ ತಕ್ಕಾಗೆ
ಹೆಚ್ಚು ಮಾಡ್ತಾ ಹೋಯಿತು. ಕೊನೆಗೆ 20, 25, 30 ಇಲ್ಲಿ ಕೆಲವು ಸ್ಟಾಪ್ ಇತ್ತು, ಇಲಾಖೆಗಳ ಸಂಪರ್ಕಕ್ಕಿತ್ತು. ಹಾಗಾಗಿ ಎಲ್ಲವೂ ಸೇರಿ ದಿನನಿತ್ಯವೂ ಅಥವಾ ದಿನನಿತ್ಯ ಅಂದರೆ ವಾರದ ಒಂದು ದಿವಸ ಬಿಟ್ಟರೆ, ಮಂಗಳವಾರ ಬಿಟ್ಟರೆ ಉಳಿದೆಲ್ಲ ದಿವಸವೂ ವಿಸಿಟರ್ಸ್ ಬರೋದಿತ್ತು. ಇಷ್ಟಲ್ಲದೆ ನಾವು ನಾಗೇಗೌಡರು ಭಾಳ ಅದ್ಭುತವಾದ ವಿಷನ್ ಮತ್ತು ಹದಗೊಳಿಸಿದರು. ಅವರು ನಿವೃತ್ತಿ ನಂತರವೇ ನಾವು ಅಷ್ಟು ವರ್ಷ ಕೆಲಸ ಮಾಡಿದ್ದೇವೆ. ಅವರು ಇನ್ನೂ ಅಲ್ಲಿ ಬೈಲು ಬಿಸಿಲು ಏರ್ಪಡೋ ಕಾಲದಲ್ಲಿ ಅಲ್ಲಿ 2 ದಿವಸಗಟ್ಟಲೆ ಉತ್ಸವ ಮಾಡ್ತು. ಇಲ್ಲಿ 2 ದಿವಸ ಬುಡಕಟ್ಟು ಉತ್ಸವ ಮಾಡಿ, ಅವಾಗಲೂ ಬೋರ್ಲಿಂಗವರು ಬುಡಕಟ್ಟು ಉತ್ಸವ ಮಾಡಿ, ಅಲ್ಲಿ ಒಂದು ದಿವಸ ಬಯಲು ಸ್ಟೇಜ್ ಕಟ್ಟಿ ಮೇಲ್ ಶರ್ಟ್ ಹಾಕಿ ಪಬ್ಲಿಕ್ಕಿಗೆಲ್ಲ ಅನೌನ್ಸ್ ಮಾಡಿ ಪ್ರದರ್ಶನಗಳು ಮಾಡೋಕ್ಕೆ ಶುರು ಮಾಡ್ತು. ಆಮೇಲೆ 1994 ಕಾಲಕ್ಕೆ ಇದನ್ನ ಉದ್ಘಾಟನೆಗೆ ಮ್ಯೂಸಿಯಮ್ಗಳನ್ನೆಲ್ಲ ಒಳಗೆ ಕಟ್ಟಿ ಅದಕ್ಕೆ ನಾವು ಸಾಲಾರ್ಜಂಗ್ ನೋಡ್ಕೊಂಬರೋಕ್ಕೆ ಕಳಿಸಿ ಅಲ್ಲಿರೋ ಲಾಲ್ ಅನ್ನೋರನ್ನ ನಮಗೆ ಮಾರ್ಗದರ್ಶಕ ಬಿಟ್ಟು ಆ ಮ್ಯೂಸಿಯಂ ಕಟ್ಟೋಕ್ಕೆ ನಮಗೆಲ್ಲ ಸಾಧ್ಯ ಆಯಿತು. ನಾವು ಆ ಫೀಲ್ಡನ್ನು ಅರಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ. ನಾಗೇಗೌಡರು ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗಾಗಿ ಅಷ್ಟಕ್ಕಾಯಿತು. ಆಮೇಲೆ ಲೋಕೋತ್ಸವ ಅಂತ ದೊಡ್ಡ ಉತ್ಸವಗಳು ಇಡೀ ಜಿಲ್ಲೆಗಳಿಂದ, ರಾಜ್ಯದ ಬಹು ಜಿಲ್ಲೆಗಳಿಂದನೂ ಕಲಾವಿದರನ್ನು ಕರೆದು ಗೌರವಿಸುವ ದೊಡ್ಡ ಕಾರ್ಯಕ್ರಮ. ಅದ್ರ ಜೊತೆಗೆ ಜನಪದ ಕಲೆಗಳನ್ನು ಅತ್ಯಂತ ಸಮೃದ್ಧಗೊಳಿಸಿ ತೋರಿಸುವಂತಹ ಉತ್ಸವವನ್ನು 1994 ಅದರ ಹಿಂದಿನಿಂದಲೂ ಕೂಡ ಈವರೆಗೂ ಅದನ್ನು ಮುಂದುವರಿಸ್ಕೊಂಡು ಬರ್ತಾಯಿದೆ. ಆ ಉತ್ಸವ ಜಾನಪದ ಲೋಕೋತ್ಸವ ಅನ್ನೋದೇ ಭಾಳ ದೊಡ್ಡ ಲೋಕದ ಒಂದು ಭಾಳ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಒಂದು. ಅದರ ಆಚೆಗೆ ಹೋರಿ ಸಂಕ್ರಾಂತಿ ದಿವಸ ಕಿಚ್ಚಾಯಿಸೋದು ಮಾಡ್ತಿದ್ವಿ. ಸಂಕ್ರಾಂತಿ ಬನ್ನಿ ಸೊಪ್ಪು ಕೊಟ್ಟು ತರೋದು ಮಾಡಿದ್ವಿ. ಹೋರಿನ ಕಟ್ಟಿ ಹೋರಿ ಚೆನ್ನಾಗಿ ಬೆಳೆದು ಹೋರಿಗೆ ಬಹುಮಾನ ಕೊಡೋದನ್ನು ಮಾಡಿದ್ವಿ. ಆಮೇಲೆ ಗ್ರಾಮೀಣ ಆಟಗಳನ್ನು ಕೂಡ ಮಾಡಿದ್ವಿ. ನಾರಾಯಣವ್ರು ಕೂಡ ಅವ್ರ ಪೀರಿಯಡ್ ಕೂಡ ಹಾಗೆ ಮಾಡಿದ್ರು. ಟಿ ತಿಮ್ಮೇಗೌಡರ ಕಾಲದಲ್ಲಿ ಕೂಡ ಇಂಥ ಎಲ್ಲ ಅಸಂಖ್ಯ ಚಟುವಟಿಕೆಗಳನ್ನು ಮಾಡ್ತಾ ಬಂದ್ವಿ. ಇದು ಸಂಸ್ಥೆಯ ನಾಗೇಗೌಡರು ಕಟ್ಟಿದ್ರು. ಆನಂತರ ನಾರಾಯಣವ್ರು ಕೂಡ ಇದಕ್ಕೆ ಮಹಾಸಮೃದ್ಧತೆಯನ್ನು ತಂದರು. ಟಿ ತಿಮ್ಮೇಗೌಡರು ಹಿರಿಯ IAS ಅಧಿಕಾರಿ, ಅವರು ಈ ಸಂಸ್ಥೆಗೆ ಭಾಳ ದೊಡ್ಡ ಬೆಳವಣಿಗೆಯನ್ನು ಕೊಟ್ಟರು. ಹಾಗಾಗಿ ಸಂಸ್ಥೆಯ ಆಮೇಲೆ ರಾಮಚಂದ್ರಗೌಡರು ಈಗ ಬೋರ್ಲಿಂಗವರು ಕೂಡ ಬಂದಿದ್ದಾರೆ. ಹಾಗಾಗಿ ಇದರ ಉದ್ದದ ಚಲನೆಯಲ್ಲಿ ಭಾಳ ದೊಡ್ಡ ಸಮೃದ್ಧ ಚಟುವಟಿಕೆಗಳು, ಕಾರ್ಯಗಳು, ಬಲ, ಶಕ್ತಿ. ಜನಪದ ಕ್ಷೇತ್ರಕ್ಕೆ ಜಾನಪದ ಲೋಕ ಒಂದು ಅಪಾರವಾದ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಖಂಡಿತ. ಯಾಕೆಂದರೆ ಎಲ್ಲ ಈಗ ಅಕಾಡೆಮಿ ಪ್ರಶಸ್ತಿ ಅಂತ ಈಗಿದೆ ಜನಪದ. ಅದರ ಆಚೆಗೆ ಅದಕ್ಕೆ ಗುರ್ಸ್ಬೋದು, ಅದನ್ನು ಗುರ್ಸೋರು ಯಾರು? ಇದು ಜಾನಪದ ಅಕಾಡೆಮಿ ವರ್ಷಕ್ಕೆ ಒಂದು 30-40 ಚಂದೊಳಗೆ ಕೊಡ್ತೇವೆ. ಅದು ಬಿಟ್ಟರೆ ಬೇರೆ ಅಷ್ಟು ದೊಡ್ಡದಿಲ್ಲ. ಆದರೆ ಅದರ ಹಿಂದೆ 100 ಅದಕ್ಕಿಂತ ಮೀರಿ ಅರ್ಹರಾದವರು ಇದ್ದಾರೆ. ಅವರು ಅಂಥವ್ರು ಕಾಣದೇ ಹೋಗ್ತಾರೆ. ಅವರನ್ನು ಗುರುತಿಸುವ, ಅವ್ರಿಗೆ ವೇದಿಕೆ ಕೊಡುವ, ಅವರ ಕಲೆಯನ್ನು ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ, ಅವ್ರಿಗೆ ವೇದಿಕೆ ಕಟ್ಟಿಕೊಡುವ ಎಲ್ಲ ಕೆಲಸವನ್ನು ಜಾನಪದ ಲೋಕ ಮೊದಲಿಂದಲೂ ಮಾಡ್ತಾ ಬಂದಿದೆ. ವಾರವೂ ಕಾರ್ಯಕ್ರಮ, ಪ್ರತಿ ಭಾನುವಾರ ಹೋದರೂ ಕಲಾ ಪ್ರದರ್ಶನದವರಿಗೂ ಇಟ್ಕೊಂಡಿದ್ದರು. ಜಾನಪದ ಲೋಕದಲ್ಲಿ ಇರೋದನ್ನು ನೋಡ್ತೇವೆ. ಈಗ ಅದು ಇನ್ನೂ ವಿಸ್ತಾರಕ್ಕೆ, ಮ್ಯೂಸಿಯಂ ಕೂಡ ಗಿರಿಜನರ ಮೂಲಕ ವಿಸ್ತಾರ ಆಗಿರೋದನ್ನು ಇನ್ನಷ್ಟು ವಿಸ್ತಾರಕ್ಕೆ ನೋಡ್ತೇವೆ. ನೀವು ಆ ಕಾಲಘಟ್ಟದಲ್ಲಿ ನಾಗೇಗೌಡರು ಅನೇಕ ವೀರಗಳನ್ನು ಆ ಹೊಸನಗರದ ಕುಂಬತ್ತಿ ಅಂಥ ಸ್ಥಳಗಳಿಂದ ಅತ್ಯಂತ ಮಹತ್ವದ ನೀರಿನ ತೊಟ್ಟಿಗಳಂಥವುಗಳನ್ನು ಯಾವುದು ನಮಗೆ ದಕ್ಕಬಲ್ಲೋ, ಅದು ಯಾರು ಸಹಾಯ ಪಡೆದು ತಂದು ಇಲ್ಲಿ ಉಳಿಸಿದೆ. ಅದು ಲೋಕದ್ದಾಗಿದೆ, ನಾಡಿಂದೂ ಆಗಿದೆ ಅನ್ನೋದು ನಿಜ. ಅಂದರೆ ಪುರಾತನ ಜನಪದ ವಸ್ತು ಸಂಗ್ರಹಾಲಯ ಒಂದು ಜನಪದ ಲೋಕದಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ತಯಾರಾಗಿದೆ. ಲೋಕಮಾತಾ ಮಂದಿರದ ವಿಶೇಷತೆ ಏನು? ಲೋಕಮಾತಾ ಮಂದಿರದಲ್ಲಿ ಅನೇಕ ಬುಡಕಟ್ಟಿನ ವಸ್ತುಗಳು, ಬೀಸೋಕಲ್ಲುಗಳು, ಒಂದು ಕಾಲದಲ್ಲಿ ತೊಟ್ಲಿದೆ. ತೊಟ್ಲು ನಾವು ಈಗ ಬುಟ್ಟಿಲಿ ನೋಡ್ತೀರಿ ಅಥವಾ ಮರದಲ್ಲಿ ನೋಡ್ತೀರಿ. ಆ ಬರೀ ಕಾಡು ಮನುಷ್ಯರು ಅವರು ಬರೀ ಹೆಣಿಕೆ ಸಣ್ಣ ಬಿದಿರನ್ನು ಸೀಳಿದ ಬಿದಿರನ್ನೇ ಜೋಡಿಸಿಬಿಟ್ರೆ ತೊಟ್ಲು ಹಾಕಿ ಹೆಣೆದ್ರು ಅಂಥದ್ದು ನೋಡ್ತಾರೆ. ಅಂದರೆ ನೀವು ಮನುಷ್ಯ ಅತ್ಯಂತ ಪುರಾತನ ಮನುಷ್ಯ ಹೆಂಗೆ ಬದುಕನ್ನು ಸರ್ವೈವ್ ಮಾಡ್ತಾ ಬಂದ ಅಥವಾ ತೊಟ್ಲಿನ ಆಕಾರವನ್ನು ಹೆಂಗೆ ಕಂಡುಕೊಂಡಿದ್ದ ಅನ್ನೋದಕ್ಕೆ ಉದಾಹರಣೆ. ಹಾಗೆ ಆ ತೊಟ್ಲು ಇವತ್ತಿಗೂ ನಮ್ಮಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗೆ ಅಸಂಖ್ಯ ವಸ್ತುಗಳಲ್ಲಿ ಕಾಣ್ತಾ ಹೋಗ್ತೇವೆ. ಒಂದು ಕಲ್ಲುಗಡಿಗೆ ಇದೆ, ಅದು
ಒಂದು 100-200 ವರ್ಷದ್ದು, ಇಷ್ಟು ದೊಡ್ಡದು, ಒಂದು 1/4 ಇಂಚ್ ದಪ್ಪ. ಅದರಲ್ಲಿ ಅಡಿಗೆ ಸಾರು ಮಾಡ್ತಾಯಿದ್ರು. ಕಲ್ಲಿನದು. ನೀವು ಪಡ್ಡಿನಂಚನ್ನು ಕಲ್ಲಿನಲ್ಲಿ ನೋಡ್ತೀರಿ. ಆ ಕಲ್ಲು ಕಾಯ್ದು ಆಮೇಲೆ ಒಳಗೆ ಸಾಂಬಾರು ಕಾಯ್ದು ಅದು ಮಲೆನಾಡಲ್ಲಿ ಹಾಗೆ ಇರ್ತಿತ್ತು. ಆ ಅಡಿಗೆಯ ರುಚಿಯನ್ನು ಅದು ಕೊಟ್ಟವ್ರಿಗೂ ನೆನಪಿದೆ. ಇದರ ಒಗ್ಗರಣೆಯ ರುಚಿಯನ್ನು ಮತ್ತೆ ನಾವು ಕಾಣಲಿಲ್ಲ ಅಂತ. ಆ ರುಚಿಯನ್ನು ನಾವು ಅದರಲ್ಲಿ ನೋಡ್ತಿದ್ವಿ ಅಂತ. ಹಾಗಾಗಿ ಬಳಪದ ಕಲ್ಗಡಿಗೆಯಿಂದ ಮಣ್ಣಿನಲ್ಲಿರುವಂಥ ಅನೇಕ ರೂಪಗಳನ್ನು ಕೊಡ್ತೇವೆ. ನೀವು ಹಾಸನ ಭಾಗದಿಂದ ಒಂದು ಇದೆ, ಇಡ್ಲಿ ಬೇಯಿಸೋಕ್ಕೆ ಒಂದು ಮಡಿಕೆ ಒಳಗೆ ಹುಲ್ಲು ಹಾಕಿನ ಬೇಯಿಸ್ತೇವೆ. ಈಗ ಅಲ್ಲ, ಒಳಗೊಂದು ಇನ್ನೊಂದು ಲೇಯರ್ ಮಾಡ್ತಾನೆ ಅವನು ಕಂಡಿಬಿಟ್ಟು, ಅದರೊಳಗೆ ಹಂಗೆ ಡೈರೆಕ್ಟ್ ಇಡು. ಹಾಗೆ ಮಡಿಕೆ ಒಳಗೊಂದು ಲೇಯರ್ ತರೋದು ಅಷ್ಟು ಸುಲಭ ಅಲ್ಲ. ಆ ಥರದ ಲೇಯರ್ ಕೂಡ ತಂದಿರುವಂಥ ಮಡಿಕೆಗಳಿದೆ. ಹೀಗೆ ನೀವು ಒಂಟಿ ದಂಡ ತಕ್ಕಡಿ ಇದೆ, ಒಂದೇ ತಟ್ಟೆ ಇದೆ, ತೂಕ ಮಾಡ್ತಾರೆ ಬೆಣ್ಣೆ ಅಥವಾ ತುಪ್ಪನ. ಆ ದಂಡ ಒಂದು ಕಡೆ ದಪ್ಪ ಇರ್ತದೆ, ಮಧ್ಯದ ಉರಿನ ಯಾವ ಕಡೆಗೆ ಎಳಿತೀರೋ ಆ ಪ್ರಮಾಣದಲ್ಲಿ. ಹಾಗೆ ಮನುಷ್ಯ ಹೇಗೆ ಬೆಳವಣಿಗೆಯಲ್ಲಿ ತನ್ನ ಬೌದ್ಧಿಕ ಜ್ಞಾನವನ್ನು ದುಡಿಸ್ಕೊತಾ ಬಂದ ಅನ್ನೋದಕ್ಕೆ ಅದು ಸಾಕ್ಷಿ ಥರ ಇದೆ. ಅಸಂಖ್ಯ ವಸ್ತುಗಳು, ನೀವು ಯಕ್ಷಗಾನ ವೇಷಗಳು, ಭೂತದ ವೇಷಗಳು, ಆಟಿಕೆಗಳು, ನಾನು ಮಿಕ್ಕಿದು ಬಿಡಿತದೆ ಅಷ್ಟು ಇಲ್ಲಿ ಪ್ರತಿಯೊಂದು ವಸ್ತುನೂ ಇಲ್ಲೇ ಹೇಳ್ತಾ ಹೋಗ್ಬಿಡ್ಬೋದು. ಅಷ್ಟು ವಸ್ತು. ಚಾಂಗ್ಯದ ಮಣೆ ಅಂತಿದೆ. ಮುಸ್ಲಿಮ್ಸರು ಅವರ ಹಬ್ಬದಲ್ಲಿ ಚಪಾತಿ ಉದ್ದ ಮಣೆನೇ ಕೆಳಗೊಂದು ಚಿತ್ತರ ಇದೆ. ಓದ್ತಿದ್ರೆ ಆ ಚಿತ್ತರ ಚಪಾತಿ ಮೇಲೆ ಬರುತ್ತೆ. ಹಾಗೆ ದಿನನಿತ್ಯದ ಬದುಕನ್ನು ಎಷ್ಟು ಸುಂದರವಾಗಿ ಅನುಭವಿಸ್ತಿದ್ರು ಅನ್ನೋದಕ್ಕೆ ಜನಪದರು ಅದ್ಭುತವಾದ ಸಾಕ್ಷಿ. ಜನಪದರಿಂದ ನಾವು ಹೊರಡ್ತೇವಲ್ಲ ಬೌದ್ಧಿಕವಾಗಿ, ಬೇರೆ ಇದರಿಂದ ನಾವು ರಿಲ್ಯಾಕ್ಸೋ ಇನ್ನೊಂದನ್ನು ಪಡ್ಕೊತೀವಿ ಅಥವಾ ಸಮಾಧಾನ ಪಟ್ಕೊಳ್ತೀವಿ. ಆದರೆ ಜನಪದರು ಹಾಗಲ್ಲ, ತನ್ನ ಸುತ್ತ ಇರೋದರಿಂದನೇ ಕಂಡುಕೊಳ್ತಾ ಹೋಗ್ತಾರೆ. ತನ್ನ ನೇಗಿಲಲ್ಲೇ ಅನೇಕ ಕುಸರಿ ಮಾಡ್ತಾರೆ, ನೊಗದಲ್ಲಿ ಕುಸರಿ ಮಾಡ್ತಾರೆ, ಗಾಡೀಲಿ ಮಾಡ್ತಾರೆ. ಅವನ್ನು ನೀವು ಕೂರಿಗೆಗೆ ಅಲಂಕಾರ ಮಾಡಿದ್ದು ನೋಡಿದ್ರೆ, ಸೀರೆ ಉಡಿಸಿದ್ದು ನೋಡಿದ್ರೆ ಹೆಣ್ಮಕ್ಳು ಕೂತಿದ್ದಾಳೆ ಅನ್ಬೇಕು. ಹಾಗೆ ಅನುಭವಿಸೋದು. ಭೂಮಿ ಹುಣ್ಣಿಮೆ ಅನ್ನೋ ಹಬ್ಬದಲ್ಲಿ ಬೆಳಗ್ಗೆ ಸೀರೆ ಉಡಿಸಿ ಒಡವೆ ಏರಿಸಿ ಒಬ್ಬ ಹೆಣ್ಮಕ್ಳಿಗೆ ತುಂಬಿದ ಗರ್ಭಿಣಿಗೆ ಏನು ಅನ್ನಿಸ್ತೋ ಅಷ್ಟನ್ನು ಭೂಮಿ ಪೂಜೆ ಮಾಡಿ, ಅದ್ರ ಮೂಲಕ ಭೂಮಿ ಪೂಜೆ ಮಾಡಿದ್ರೋ ಇವ್ರಿಗೆ ಸುಖಪಟ್ಟರೋ ಗೊತ್ತಿಲ್ಲ ಅನ್ನೋ ರೀತಿಯ ಹಬ್ಬಗಳು ಈ ನಾಡಿನಲ್ಲಿದ್ದಾವೆ. ಎಲ್ಲವೂ ಅಯ್ಯೋ, ನಮ್ಮ ಭಾಗದಲ್ಲಿರೋ ಹಟ್ಟಿ ಹಬ್ಬ ಅಂದರೆ 3 ದಿವಸದಲ್ಲಿ 3 ದಿವಸ ಹಬ್ಬ ಅಂತ ಪುರ್ಸತ್ತಿಲ್ಲ ಅಂತಾರಲ್ಲ, ಹಂಗಿಲ್ಲ. ಅದು ಕೊಟ್ಟಿಗೆನ ಹದ ಮಾಡೋದು, ಮಣ್ಣು ಹಾಕೋದು, ಸಾರಿಸೋದು, ಕೆಮ್ಮಣ್ಣು ಸುಣ್ಣ ಹಚ್ಚೋದು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.